ಮೈಸೂರು ರಾಜ್ಯನ ಸಾರ್ವಭೌಮತ್ವ ಬಿಟ್ಕೊಟ್ಟು ಭಾರತ ದೇಶ ಜೊತೆಗೆ ವಿಲೀನ ಮಾಡಿದ ಟೈಮಲ್ಲಿ ಅವರು ಕೆಲವು ಆಸ್ತಿಗಳದ್ದು ಇವರು ಎಂಟೈರ್ ರಾಜ್ಯನೇ ಅದೇ ನಾನು ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗಳಿಗೆಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದರೊಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ, ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತದೆ. ಇದರ ಮೇಲೆ ಇದ್ರ ಬಗ್ಗೆ ಹಿಂದೆ ಕೂಡ ನಮ್ಮ ಹಸ್ಬೆಂಡ್ ಇದ್ದಾಗಲೇ ಅವರು ಮುಜರಾಯಿ ಇದು ಮಾಡಿದಾಗ ಒಂದು ಕೇಸ್ ಇತ್ತು. ಅದನ್ನು ಅವರು 2001ನಲ್ಲೇ ರಿಟ್ ಅಪೀಲ್ ಹಾಕಿದರು. ಅದಿನ್ನೂ ಪೆಂಡಿಂಗ್ ಇದೆ. ಅದನ್ನು ನಾವೀಗ 22ರಲ್ಲಿ ಅದನ್ನು ತಿರ್ಗಾ ತಗೊಂಡು ರಿವೈವ್ ಮಾಡೋ ಟೈಮಲ್ಲಿ ಅದು ವೈಲ್ ದ ಕೇಸ್ ಇಸ್ ಸ್ಟಿಲ್ ಪೆಂಡಿಂಗ್. ಇವರು ಈ ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿ ವಿ ಹ್ಯಾವ್ ಸೆಡ್ ಇವರು ಪ್ರಾಧಿಕಾರ ಮಾಡಿರೋದು ಈ ಎಲ್ಲ ಕೆಲವೆಲ್ಲ ಅಲ್ಲಿ ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಗಾನ್ ಆನ್ ಲೀಗಲ್ ಅಡ್ವೈಸ್. ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ, ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತೊಗೊಂಡಿದ್ದೀವಿ. ಅದರಲ್ಲಿ ನಮಗೆ ಈಗ ಅವತ್ತು 26ನೇ ತಾರೀಕು ಮೊದಲನೇ ಆರ್ಡರ್ ಬಂತು. ಅಲ್ಲಿ ಅದೇ ಒಂದು ಸರ್ಕಾರದವರು ಶಾರ್ಟ್ ಡೇಟ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರು 1ನೇ ತಾರೀಕಿಗೆ ಕೊಟ್ಟಿದ್ದಾರೆ, 30ನೇ ತಾರೀಕು ಕೊಟ್ಟರು ಅನಿಸುತ್ತೆ. ಇದರೊಳಗಡೆ ನಮಗೆ ಪ್ರಾಧಿಕಾರ ಇದು ಸ್ಟೇಟಸ್ಗೂ ಅಲ್ಲ, ಇದು ಪ್ರಾಧಿಕಾರ ಎಫೆಕ್ಟ್ ಇಲ್ಲ ಅಂತ ಆರ್ಡರ್ ಇರೋದು. ಸೊ ಅಂದರೆ ಪ್ರಾಧಿಕಾರ ಇಸ್ ನಾಟ್ ಆ್ಯಸ್ ಆಫ್ ನೌ ನಾಟ್ ರೆಕಗ್ನೈಸ್ಡ್. ಅದೇ ಆರ್ಡರ್ನ 2ನೇ ತಾರೀಕು ತಿರ್ಗಾ ಕನ್ಫರ್ಮ್ ಮಾಡಿದ್ದಾರೆ. ಆ ಆರ್ಡರ್ ಕಾಪಿ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಹತ್ರನೂ ಆರ್ಡರ್ ಕಾಪಿ ಇರ್ಬೋದು ಅಂತ. ಅದರ ಪ್ರಕಾರ ಇಟ್ ಸ್ಟ್ಯಾಂಡ್ಸ್ ಅಟ್ ದಟ್ ಪಾಯಿಂಟ್. ಇವತ್ತಿನ ದಿನ ಪ್ರಾಧಿಕಾರ ಎಫೆಕ್ಟಲ್ಲಿ ಇಲ್ಲ ಅಂತ ನಮ್ಮದು ಸ್ಟ್ಯಾಂಡ್. ಒಬ್ಬೊಬ್ಬರ ಒಟ್ಟಿಗೆ ಕೇಳಿದ್ರೆ ಗೊತ್ತಾಗಲ್ಲ. ಹೌದು, ಇವಾಗಲೂ ಕೂಡ ಅದು ಪ್ರೈವೇಟ್ ಪ್ರಾಪರ್ಟಿನೇ. ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕನ್ಫರ್ಮ್ ಮಾಡಿ 72ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ 26th ಅಮೆಂಡ್ಮೆಂಟ್ ಆಯ್ತಲ್ಲ, ಪ್ರಿವಿ ಪರ್ಸಸ್ ಅಬಾಲಿಷನ್ ಆಫ್ ಪ್ರಿವಿ ಪರ್ಸಸ್ ಆ್ಯಂಡ್ ಪ್ರಿವಿಲೇಜಸ್. ಅದಾದಾಗ ಅದು ಎಲ್ಲರಿಗೂ ಅನ್ವಯ ಆಯಿತು. ಪ್ರಿವಿ ಪರ್ಸಸ್ ಆ್ಯಂಡ್ ಪ್ರಿವಿಲೇಜಸ್ಸು ಇಲ್ಲಿ ಯಾವ್ಯಾವ ನಮ್ಮ ಭಾರತದಲ್ಲಿ ಎಷ್ಟು ಜನ ರೂಲರ್ಸ್ ಇದ್ದರೂ ಎಲ್ರಿಗೂ ಅನ್ವಯ ಆಯಿತು. ಅದರ ಪ್ರಕಾರ. ಆದರೆ ಅದರದ್ದು ಬೇರಿಂಗ್ ಇಸ್ ಪ್ರೈವೇಟ್ ಪ್ರಾಪರ್ಟಿದು 1972ನೇ ಇಸ್ವಿಲಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಎಲ್ಲ ರೆವಿನ್ಯೂ ಇವ್ರಿಗೆ ಯಾರ್ಯಾರಿಗೆ ಕೊಡಬೇಕೋ ಚೀಫ್ ಸೆಕ್ರೆಟರೀಸ್ಗೆ, ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರೀಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದನ್ನು ಸರ್ಕ್ಯುಲರ್ ಕಳಿಸಿದ್ದಾರೆ. ಏನು ಅಂತಂದರೆ ದಟ್ 26th ಅಮೆಂಡ್ಮೆಂಟ್ ಹ್ಯಾಸ್ ನೋ ಬೇರಿಂಗ್ ಆನ್ ದ ಪ್ರೈವೇಟ್ ಪ್ರಾಪರ್ಟೀಸ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಅಂತ. ಸೊ ಅದ್ರ ಪ್ರಕಾರ ಈ ಲೆಟ್ರ್ ಪ್ರಕಾರ ಕೂಡ ಪ್ರೈವೇಟ್ ಪ್ರಾಪರ್ಟೀಸ್ ಇದರಲ್ಲಿ ಇದನ್ನು ಓದ್ತೀನಿ ಅಷ್ಟೇ. ಅಂಡರ್ ದ ಕವರ್ನೆನ್ಸ್ ಆ್ಯಂಡ್ ಮರ್ಜರ್ ಅಗ್ರಿಮೆಂಟ್ ದ ರೂಲರ್ಸ್ were guaranteed full enjoyment, use and ownership of the properties which they claimed as private properties as distinct from state properties. After the government of India recognized these properties as their private properties, the government of India is of the view that the Constitution 26th Amendment Act 1971 does not affect, even is important, does not affect the properties which were recognized as private properties of the rulers in accordance with the settlement with them. The entire plot is private property. Whatever is in the list inventory ನಲ್ಲಿ ಯಾವ್ಯಾವ್ದಿದೆ ಅದನ್ನು area of ಚಾಮುಂಡಿ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತೀರಾ? ಬಿಕಾಸ್ ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಅದನ್ನ ಫಾರೆಸ್ಟ್ ಅವರು ನಮ್ಮ ರಿಸರ್ವ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಇರಬಹುದು. ಕ್ಲೇಮ್ ಮಾಡ್ತಾ ಇದ್ದಾರೆ ಚಾಮುಂಡಿ ಡೆವಲಪ್ಮೆಂಟ್. ನೀವು ಈಗ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ರೆ ಇಟ್ ಅಪ್ಲೈಸ್ ಟು ಎವ್ರಿವನ್, ನಾಟ್ ಓನ್ಲಿ ಟು ಡೆವಲಪ್ಮೆಂಟ್. ವಾಟ್ ಇಸ್ ದ ಏರಿಯಾ ವಿಚ್ ಇಸ್ ಡಿಕ್ಲೇರ್ಡ್ as ಅದು ಇವತ್ತಿನ ದಿನ ಅದರಲ್ಲಿ ಏರಿಯಾ ಇಲ್ಲ, ಅದು ಇನ್ಯಾವತ್ತೋ ಬರುತ್ತೆ. ವಿಲ್ ಹ್ಯಾವ್ ಟು ಯಾವ್ದಾವ್ದನ್ನ ಕ್ಲೈಮ್ ಮಾಡ್ಕೊಂಡಿಲ್ಲ ಚಾಮುಂಡಿ ಬೆಟ್ಟದಲ್ಲಿ, ಯಾವ್ಯಾವ್ದನ್ನ ಪ್ರೈವೇಟ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡ್ಕೊಳ್ಳಾಗಿತ್ತು ಅಂತ
ಯಾವ್ಯಾವುದು ಕ್ಲೇಮ್ ಮಾಡ್ಕೊಳ್ಳಲಾಗಿತ್ತು ಅಂತಿದ್ರೆ ಒಂದು ನಿಮಿಷ ಅದರೊಳಗಡೆ ಕೆಲವು ಇದೆ. ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದು ಇಲ್ಲ, ಅದಕ್ಕೇನೋ ಆದೇಶ ಮಾಡಿರ್ತಾರೆ. ಅದು ಯಾವತ್ತೂ ಅದು ಮುಂದಕ್ಕೆ ರಿಸಾಲ್ವ್ ಮಾಡಬೇಕು. ಆ್ಯಸ್ ಆಫ್ ನಾವು ಅದು ಲಿಸ್ಟ್ ಚಾಮುಂಡಿ ಬೆಟ್ಟದಲ್ಲಿ ಇಲ್ಲಿ ಚಾಮುಂಡಿ ಬೆಟ್ಟ ಅಂತಿದೆ. ದೆನ್ ದ ಪ್ರಾಪರ್ಟೀಸ್ ಆರ್ ಲಿಸ್ಟೆಡ್. ಪ್ರಾಪರ್ಟೀಸ್ ಅಂತಂದರೆ ಲ್ಯಾಂಡ್, ಇದು ಬಿಲ್ಡಿಂಗ್ ಇರೋದಕ್ಕೆ ಮಾತ್ರ ಇಲ್ಲಿ ಚಾಮುಂಡಿ ಬೆಟ್ಟ ಅಂತ ಹೆಡ್ಡಿಂಗು. ಆದರೆ ಕೆಳಗಡೆ ರಾಜೇಂದ್ರ ವಿಲಾಸ್ ಪ್ಯಾಲೇಸ್ ಆ್ಯಂಡ್ ದ ಲ್ಯಾಂಡ್ ವಿತ್ ಅದರ್ ಬಿಲ್ಡಿಂಗ್ಸ್ ಕನೆಕ್ಟೆಡ್ ವಿತ್ ಇಟ್, gardens and grounds surrounding the area from which the barbed wire and angle iron fencing is there. ಬಟ್ ಇವಾಗ ಮುರಿದುಬಿಟ್ಟಿದ್ದಾರೆ ಅದನ್ನು. ಯಾಕೆ ಅಂದರೆ ವೆಲ್ಕಮ್ ಬೋರ್ಡ್ ಹಾಕೋತಿದ್ರಲ್ಲ, ಆವಾಗ ಅದೆಲ್ಲ ಮುರಿದಿದ್ದಾರೆ. ಬಟ್ ಇಟ್ ಮೆನ್ಷನ್ಸ್ ದ್ಯಾಟ್. ಆ್ಯಂಡ್ ಓಲ್ಡ್ ಪ್ಯಾಲೇಸ್ ಬಿಲ್ಡಿಂಗ್ಸ್ ವಿತ್ ಗ್ರೌಂಡ್ಸ್, house occupied by a Peshkar, house occupied by the Motikana staff during Car Festival, Sri Chamundeshwari temple with the connected buildings, kitchen, car shed, and ಇದರ ಡೀಟೇಲ್ ಎಲ್ಲ ಕೊಟ್ಕೊಂಡು ಹೋಗಿದ್ದಾರೆ. ಆಮೇಲೆ ಮಹಾಬಲೇಶ್ವರ ನಾರಾಯಣ ಸ್ವಾಮಿ ಟೆಂಪಲ್ ಆ್ಯಂಡ್ ಜ್ವಾಲಾಮುಖಿ ಟೆಂಪಲ್ ಅಟ್ ಉತ್ತನಹಳ್ಳಿ, ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ ವಿತ್ ದಿ ಬಿಲ್ಡಿಂಗ್ಸ್, ಇದು ಬೆಟ್ಟದಕ್ಕೆ ಮಾತ್ರ. And Devikere shed buildings, tank and its premises, garden portion below Devikere in charge of Palace Garden Department. Hangi detail kotkondu hogtare. In front of nursery on the Chamundi Hills. Big bull andre adu Baswa. Big bull at the 700 step at Chamundi Hills with its premises. 3 pump houses. ಇವತ್ತಿಗೂ ನಾವು ಆ ಪಂಪ್ ಹೌಸಸ್ನ ಈಗ ತಗೊಂಡಿದ್ರೆ ಅಲ್ಲಿರೋರ್ಗೆ ಯಾರಿಗೂ ನೀರು ಹೋಗಲ್ಲ. So I'm just giving you examples. 3 pump houses at the foot, in the middle and on the top of the hill. Lalitadri cottage at the Chamundi Hill road with the gardens and grounds surrounding it on the way to Chamundi Hills. Then there comes Maharaja Sanskrit College. Madam, ಈ ಒಂದು ವಿಚಾರ ತಮಗೆ ಏನೋ ಮಾಡ್ಕೊಂಡಿದ್ರು, ಖಾಸಗಿ ಪ್ರಾಪರ್ಟಿ ಮಾಡ್ಕೊಂಡಿದ್ರು, ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿದೆ, ಏನಾದರೂ ಡಿಸೈಡ್ ಆಗಿದೆಯಾ? ಇದ್ರ ಪ್ರೈವೇಟ್ ಪ್ರಾಪರ್ಟಿಲಿ ಏನು ಕ್ವೆಶನ್ ಇಲ್ಲ. ಸರ್ಕಾರ ಕ್ವೆಶನ್ ಮಾಡ್ಕೋತಾ ಇದೆ ಅಷ್ಟೇ ವಿನ ಇದರಲ್ಲಿ ಏನು ಆಂಬಿಗ್ಯೂಟಿ ಇಲ್ಲ. ಈ ಲೆಟರ್ ಹೇಳಿದ್ನಲ್ಲ ನಾನು, 72ನೇ ಇಸ್ವಿ ಲೆಟರು. ಇಲ್ಲ ಇದಕ್ಕೆ ಸರ್ಕಾರ ಕ್ವೆಶನ್ ಮಾಡಿಲ್ಲ. ಈಗ ಪ್ರಾಧಿಕಾರ ಮಾಡಿರೋದು ಇದೇ ಮೊದಲು. ಸರ್ಕಾರಕ್ಕೆ ಆಕ್ಷೇಪಣೆ ಏನು ಅಂದರೆ ದೇವಸ್ಥಾನಗಳೆಲ್ಲ ಅವ್ರು ತಗೋಬೇಕು ಅಂತ. ಇಲ್ಲಿ ಮೈಸೂರು ಪ್ಯಾಲೇಸ್ ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಇದು ನಮ್ಮದು ಕೇಸ್ ನಮ್ಮಂಗೆ ಆಯಿತು, ಸುಪ್ರೀಂ ಕೋರ್ಟ್ ತಂಗೂ ನಮ್ಮಂಗೆ ಆಯಿತು. ಅವರು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದರು ಅಂದರೆ ಅವ್ರು 30 ದಿನದಲ್ಲಿ ಇದನ್ನೆಲ್ಲ ಬಿಟ್ಕೊಡ್ಬೇಕು ಅಂತಾಯಿತು. 30 ದಿನದಲ್ಲಿ ಅವ್ರು ಬಿಟ್ಕೊಡೋ ಬದಲು ಇಲ್ಲೂ ಒಂದು ಆ್ಯಕ್ಟ್ ತಂದರು, ಮೈಸೂರು ಪ್ಯಾಲೇಸ್ ಎಕ್ವಿಸಿಷನ್ ಅಂತ ಒಂದು ಆ್ಯಕ್ಟ್ ತಂದರು. ಆ ಆ್ಯಕ್ಟ್ ಜೊತೆಗೆ ಆ ದೇವಸ್ಥಾನನೂ ತೊಗೋಬೇಕು ಅಂತ ಅದನ್ನು ಮಾಡಿದ್ದಾರೆ. ಎರಡೂ ಬಂದಿದೆ. ಈ ದೇವಸ್ಥಾನಗಳು ಬೇರೆ, ಚಾಮುಂಡೇಶ್ವರಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನ, ಮಹಾಬಲಾದ್ರಿ ಅವು ಬೇರೆ. ಇದಲ್ಲದೆ ಬೇರೆ ಇನ್ನಷ್ಟು ದೇವಸ್ಥಾನಗಳಿದೆ, ಅವೆಲ್ಲ ಬೇರೆ ಬೇರೆ. ಆದರೆ ಈಗ ಸದ್ಯದಲ್ಲಿ ಅವರು ಇದನ್ನು ತೊಗೋಬೇಕು ಅಂತ ಕೇಳಿದೆ. ಇದು ಮೊದಲೇ ಮುಜರಾಯಲ್ಲಿದೆ. ಈಗ ನಮ್ಮದು ಆ ಕೇಸ್ ಕೂಡ ರಿಟ್ ಅಪೀಲು 2001 ನಮ್ಮ ಹಸ್ಬೆಂಡ್ ಇದ್ದಾಗ ಹಾಕಿರೋ ಕೇಸು ಇನ್ನೂ ಪೆಂಡಿಂಗ್ ಇದೆ. 2001ನಲ್ಲಿ ರಿಟ್ ಅಪೀಲ್, ಅದು ಅಪೀಲ್ ಇನ್ನೂ ಪೆಂಡಿಂಗ್ ಇದೆ. ಅದಿನ್ನೂ ಡಿಸೈಡ್ ಆಗಿಲ್ಲ. ಹೈಕೋರ್ಟ್ ಅದಿರುವಾಗಲೇ ವೈಲ್ ದಟ್ ಇಸ್ ಪೆಂಡಿಂಗ್. ನಾನು ಈ ನೋಟ್ ಕೊಡ್ತೀನಿ ನಿಮಗೆ, ನೋಟಿಗೆ ಹೋದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ವೈಲ್ ದಟ್ ಕೇಸ್ ಇಸ್ ಪೆಂಡಿಂಗ್, ಇವರು ಪ್ರಾಧಿಕಾರ ತಂದಿದ್ದಾರೆ. ದಟ್ ಈಸ್ ಆಲ್ಸೋ ನಮ್ಮ ಅನಿಸಿಕೆಯಲ್ಲಿ ಅದು ಸರಿ ಇಲ್ಲ ಅಂತ. ಆ ಕೇಸ್ ಡಿಸೈಡ್ ಆಗಬೇಕಾಗಿತ್ತು. ಆಲ್ಸೋ ಪ್ರಾಧಿಕಾರ ಇಟ್ಸೆಲ್ಫ್ ಗೌರ್ಮೆಂಟ್ ಕ್ಯಾನ್ ರೆಗ್ಯುಲೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಗೌರ್ಮೆಂಟ್ಗಳು ಏನಾದ್ರು ದೇವಸ್ಥಾನದಲ್ಲಿ ಏನಾದ್ರು ಸರಿಯಾಗಿ ನಡೀದೆ ಹೋದರೆ ಏನಾದ್ರು ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಬೋದು, ಬಟ್ ಓನ್ ಮಾಡೋಕ್ಕಾಗಲ್ಲ. ಬೀಯಿಂಗ್ ಎ ಸೆಕ್ಯುಲರ್ ಗೌರ್ಮೆಂಟ್, ಸ್ಟೇಟ್ ಕೆನಾಟ್ ಓನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಆದರೆ ಇದರ ಪ್ರಕಾರ ಪ್ರಾಧಿಕಾರದ ಪ್ರಕಾರ ಅವರು
ನೀವು ಓದಿರ್ತೀರ ಪ್ರಾಧಿಕಾರ, ನಾನು ತಿರ್ಗಾ ರಿಪೀಟ್ ಮಾಡಲ್ಲ. ಅದರಲ್ಲಿ ಅವರು ದೇ ವಾಂಟ್ ಟು ಓನ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಈ ನೋಟಲ್ಲಿ ಹಾಕಿದ್ದೀನಿ ನಾನು, ಇನ್ಕ್ಲೂಡಿಂಗ್ ಮೂವಬಲ್ಸು ಬೇರೆ ಅದಕ್ಕೆ ಸೇರಿದ್ದು ಬಾಕಿ ಆಸ್ತಿ ಎಲ್ಲನೂ ಅವ್ರು ಓನ್ ಮಾಡಬೇಕು ಅಂತ ಹೇಳಿ ಪ್ರಾಧಿಕಾರ ಓನ್ಸ್. ಮೇಡಮ್, ಈಗ ನೀವು ಹೇಳೋ ಪ್ರಕಾರ